ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸುಕ್ಷೇತ್ರ ಭೂಸಣಗಿ ಗ್ರಾಮದಲ್ಲಿ ಇರುವ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಮಹೋತ್ಸವವು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಜರುಗಿತು. ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ಕಳಸಾರೋಹಣ ಮಹೋತ್ಸವವು ದಿನಾಂಕ 14ನೇ ಫೆಬ್ರವರಿ 2026ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಭೂಸಣಗಿಯಲ್ಲಿ ಇರುವ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಜರುಗಿತು. ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳೆಹೊನ್ನೂರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪಂಚಮುಖಿ ಆಂಜನೇಯ, ಮಾಯಾಶಕ್ತಿ ದೇವಿ, ನಂದಿ ಮೂರ್ತಿ ಹಾಗೂ ನಾಗದೇವತೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುಕ್ಷೇತ್ರ ಮುತ್ಯಾನ ಬಬಲಾದ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಮಹಾಶಿವಯೋಗಿಗಳು ವಹಿಸಿದ್ದರು. ನೇತೃತ್ವವನ್ನು ಸುಕ್ಷೇತ್ರ ಭೂಸಣಗಿಯ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಆರಾಧಕರಾದ ಪರಮ ಪೂಜ್ಯ ಶ್ರೀ ಶರಣ ಪ್ರಕಾಶ ಮುತ್ಯ ವಹಿಸಿದ್ದರು. ಸಮ್ಮುಖವನ್ನು ಸಂಸ್ಥಾನ ಹಿರೇಮಠ ಸಲಗರ್ ಕೇಸರಿ ಬೆಟ್ಟದ ಶ್ರೀ ಶಟಸ್ಥಲ ಬ್ರಹ್ಮಿ ತಪೋರತ್ನ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರು ಹಾಗೂ ಶ್ರೀನಿವಾಸ ಸರಡಗಿಯ ಪರಮ ಪೂಜ್ಯ ಶ್ರೀ ಗಿರಪ್ಪ ಮುತ್ಯ ವಹಿಸಿದ್ದರು. ನುಡಿನಮನಕ್ಕಾಗಿ ಸುಕ್ಷೇತ್ರ ದೇವಾಪುರ ಸ್ಟೇಷನ್ ಬವಲಾದ್ನ ಶ್ರೀ ಶಟಸ್ಥಲ ಬ್ರಹ್ಮಿ ಶಿವಮೂರ್ತಿ ಶಿವಾಚಾರ್ಯರು ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮಡು, ಜಿಲ್ಲಾ ಪಂಚಾಯತ್ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ಶಿವಪ್ರಭು ಪಾಟೀಲ್, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಎಸ್ ಮೂಲ್ಗೆ, ಮಾಜಿ ಮಂತ್ರಿಗಳಾದ SK ಕಾಂತ, CA ವೀರಣ್ಣ ಮಾಂತಗೋಳ್, ಸಮಾಜ ಸೇವಕರಾದ ಶಿವಶರಣಪ್ಪ ಸೀರಿ, ಕಲಬುರಗಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಶಿವಕುಮಾರ್ ಪಸಾರ್, ಮಹಗಾವ್ನ ಖ್ಯಾತ ಉದ್ದಿಮೆದಾರರಾದ ಬಸವರಾಜ್ ಕಿಣಗಿ ಆಗಮಿಸಿದ್ದರು. ಗುರು ರಕ್ಷೆಗಾಗಿ ಕಮಲಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಶಂಕರ್ ಸಾಹು, ಗೌರವ ಸಂಪಾದಕರಾದ ಸಿದ್ದಣ್ಣಗೌಡ ಕೆ ಮಾಲಿ ಪಾಟೀಲ್, ಮಹಗಾಂವ್ PSI ಬಸವರಾಜ ಚಿತ್ತಕೋಟ, ಶರಣು ಮಾಲಿ ಪಾಟೀಲ್ ಹಾಗೂ ಅಮೃತಪ್ಪ ಮಲ್ಕಪ್ಪಗೋಳ ಮಹಗಾಂವ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಅಮೃತಪ್ಪ ಮಲ್ಕಪ್ಪಗೋಳ ಮಹಗಾಂವ್, ಸಿದ್ದರಾಮಪ್ಪ ಚನ್ನಮಲ್ಲಪ್ಪ ಬೆಳಕೇರಿ ಬೀದರ್, ಷಣ್ಮುಖಯ್ಯ ಸ್ವಾಮಿ ರಾಚಯ್ಯ ಸ್ವಾಮಿ ಮಠಪತಿ ಮುತ್ತಂಗಿ, ಧೂಳಪ್ಪ ಗುಂಡಪ್ಪ ಬೆಳಕೇರಿ ಜಹೀರಾಬಾದ್, ಅಶೋಕ್ ರೇವಣಪ್ಪ ಬೆಳಕೇರಿ ಜಹೀರಾಬಾದ್, ಶ್ರೀನಿವಾಸ ರಾಮರೆಡ್ಡಿ ನಿರ್ಣ, ಬಸವರಾಜ್ ರೇವಣಸಿದ್ದಪ್ಪ ಇರದಿ ಕುಂಸಿ ಹಾಗೂ ದಯಾನಂದ ಮಹಾದೇವ ಮರಗುತ್ತಿ ಅಂಬಲಗ ಇವರಿಗೆ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಭಕ್ತಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಭೂಸಣಗಿ ಗ್ರಾಮದಲ್ಲಿ ಅಡ್ಡಪಲ್ಲಕ್ಕಿ ಮೆರವಣಿಗೆ ಮುಖಾಂತರ ದೇವಸ್ಥಾನದ ಹತ್ತಿರ ಒಂದು ಪರಮ ಪೂಜೆಗಳನ್ನು ಉದ್ಘಾಟನೆ ಮಾಡಿ ವೇದಿಕೆ ಮೇಲೆ ಕೂಡ ನಾವೆಲ್ಲರೂ ಕೂಡ ಆಸೀನರಾಗಿದ್ದೇವೆ. ರಂಭಾಪುರ ದೇವರು ಅಪ್ಪರ ಬಗ್ಗೆ ನಾನು ಮಾತನ್ನ ಆಡಲೇಬೇಕಾಗ್ತದೆ. ಅದು ನನಗೋಸ್ಕರ ಮತ್ತು ಇವತ್ತೇನಾದರೂ ಕೂಡ ನಾನು ವೇದಿಕೆ ಮೇಲೆ ನಿಂತು ನಾನು ಮಾತಾಡೋಕ್ಕೆ ಅವಕಾಶ ಸಿಕ್ಕದ. ಈ ಕ್ಷೇತ್ರದಲ್ಲಿ 2 ಬಾರಿ ನಾನು ಶಾಸಕರು ಆಗಬೇಕಾದ್ರೆ ಆ ಟೈಮಿಗೆ ನನ್ನ ಜೊತೆಯಾಗಿ ಪರಮ ಪೂಜ್ಯಗಳು ಎಲ್ಲಿದ್ದರೂ ಗೊತ್ತಿಲ್ಲ, ಆದರೆ ನೇರವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರಿಗೆ ಮಾತನಾಡಿ ಇಡೀ ರಾಜ್ಯದಲ್ಲಿ ಒಂದು ಟಿಕೆಟ್ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಅದು ಕೊಡಲೇಬೇಕು ಅಂತಕ್ಕಂಥದ್ದು ಇವತ್ತು ರಂಭಪೂಜ್ಯಗಳ ಆಶೀರ್ವಾದದಿಂದ. ಯಾಕಂದರೆ ಪರಮ ಪೂಜ್ಯಗಳು ಎದುರು ಹದಂತ ನಾವು ಒಬ್ಬರಿಗೆ ಹೇಳಬೇಕಂತೇನಲ್ಲ. ಪರಮ ಪೂಜ್ಯಗಳಿಗೆ ಬೆಳಿಗ್ಗೆ 6 ಗಂಟೆಗೆ ನಾವು ಫೋನ್ ಮಾಡಿ ಅವ್ರು ಎಲ್ಲಿದ್ದರೂ ಅಪ್ಪರು ಗೊತ್ತಿಲ್ಲ, ಆದರೆ ಯಡಿಯೂರಪ್ಪ ಸಾಹೇಬ್ ಎಲ್ಲಿದ್ದರೂ ಗೊತ್ತಿಲ್ಲ. ಫೋನ್ ಮುಖಾಂತರ ಮಾತನಾಡಿಸಿ
ಪರಮ ಪೂಜ್ಯಗಳ ಆಶೀರ್ವಾದದಲ್ಲಿ ಈ ಕ್ಷೇತ್ರದಲ್ಲಿ ನಾನು 2 ಬಾರಿ ಶಾಸಕರಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಅದು ಯಾರಾದರೂ ಕೂಡ ಮಾಡಿದಂತ ಪರಮ ಪೂಜ್ಯ ಜಗದ್ಗುರು ಅಪ್ಪೋರ್ಲಿಂಗ್ ಅಂತಕ್ಕಂಥದ್ದು ಕೂಡ ನಾನು ಹೇಳ್ಬೇಕಾಗ್ತದೆ. ಜಗದ್ಗುರು ರೇವಣಸಿದ್ದೇಶ್ವರರ ದೇವಸ್ಥಾನ ನಿರ್ಮಾಣ ಆಗಬೇಕು, ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು. ಅದರ ಜೊತೆಗೆ ನಾಗದೇವತೆಯ, ಆಂಜನೇಯನ, ಮಾಯಮ್ಮ ದೇವಿಯ ಈ ಎಲ್ಲ ದೇವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು. ಈ ಎಲ್ಲ ಮೂರ್ತಿ ಪ್ರತಿಷ್ಠಾಪನೆಗೆ ಕಬ್ಬಿಗೆ ಜೇನಿಟ್ಟಂತೆ. ಕಬ್ಬು ಹೆಂಗಿರ್ತದ್ರೆ ಮೊದಲೇ ಸಿಹಿ ಇರ್ತದ. ಆ ಕಬ್ಬಿನ ಮೇಲೆ ಜೇನು ಇಟ್ಟಂದ್ರ ಆ ಕಬ್ಬಿಗಿಂತ ಅತ್ಯಂತ ಸಿಹಿ ಮಧುರವಾದದ್ದು ಯಾವುದಂದ್ರೆ ಜೇನು. ಆ ಕಬ್ಬಿಗೆ ಜೇನಿಟ್ಟಂತ ರೀತಿಯಲ್ಲಿ ಜಗದ್ಗುರು ರೇವಣಸಿದ್ದೇಶ್ವರರ ಮೂರ್ತಿ ಪ್ರತಿಷ್ಠಾಪನೆಗೆ ನೀವು ನಿಮ್ಮ ಗ್ರಾಮಕ್ಕೆ ಒಂದು ಪೀಠಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೇವಣಸಿದ್ದೇಶ್ವರರು ಅಂದ್ರೆ ಜಗದ್ಗುರು ರೇಣುಕಾಚಾರ್ಯರಿದ್ದಾರೆ ಅಂತ ಮೂಲ ಪೀಠವಾಗಿರ್ತಕ್ಕಂಥ ರಂಭಾಪುರಿ ಜಗದ್ಗುರುಗಳನ್ನೇ ಈ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆಗೆ ತರಬೇಕಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಕಮಿಟಿಯವರು, ಗ್ರಾಮದ ಹಿರಿಯರು ಇವತ್ತು ತೀರ್ಮಾನವನ್ನು ಮಾಡಿಕೊಂಡು ಗುರುಗಳನ್ನ ಕರೆಸಿದರೆ ನೀವೆಲ್ಲ ಯೋಚನೆ ಮಾಡಬೇಕು. ನಮ್ಮ ವೀರಶೈವ ಪರಂಪರೆಯಲ್ಲಿ, ವೀರಶೈವ ಧರ್ಮದಲ್ಲಿ ಯಾವುದೂ ಜಾತಿ, ಮತ, ಪಂಥ, ವರ್ಗಗಳಿಲ್ಲ. ಯಾರೋ ಲಿಂಗವನ್ನು ಕೊರಳಲ್ಲಿ ಧಾರಣೆ ಮಾಡ್ಕೊಂತಾರೆ, ಯಾರೋ ಹಣೆಯ ಮೇಲೆ ಭಸ್ಮವನ್ನು ಹಚ್ಕೊಳ್ತಾರೆ, ಯಾರೋ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾರೆ. ಗುರುವಿಗೆ ಪ್ರಥಮ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದಾಗ ಒಬ್ಬ ಮನುಷ್ಯ ಜೀವನದಲ್ಲಿ ಒಂದು ಶ್ರೇಷ್ಠವಾದಂಥ ಗುರಿ, ಆ ಗುರಿಯನ್ನು ತಲುಪಿಸಲಿಕ್ಕೆ ಒಬ್ಬ ಸಮರ್ಥನಾದಂಥ ಗುರುವಿನನ್ನು ಆಶ್ರಯಿಸಿ ನಡೆದರೆ ಆ ಗುರುವಿನಿಂದ ಬಾಳೆಲ್ಲ ಬಂಗಾರವಾಗುತ್ತಾ ಇದೆ ಅನ್ನುವಂಥ ವಿಶ್ವಾಸ, ನಂಬಿಕೆಯನ್ನು ಇಟ್ಟವರನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಬಹುಶಃ ತಮಗೆಲ್ಲ ಗೊತ್ತಿದೆ, ಜಗದ್ಗುರು ರೇಣುಕಾಚಾರ್ಯರಿಂದ ಮಹಾಮುನಿ ಅಗಸ್ತ್ಯರ ಜೀವನ ಪಾವನಗೊಳ್ಳುತ್ತೆ. ಭಕ್ತಿ ಭಂಡಾರಿ ಬಸವಣ್ಣನವರ ಜೀವನ ಕೂಡಲ ಸಂಗಮದ ಜಾತವೇದಿ ಮುನೀಶ್ವಾಚಾರ್ಯರಿಂದ ಉಜ್ವಲಗೊಳ್ಳುತ್ತೆ. ಕಲಬುರಗಿಯ ಶರಣಬಸಪ್ಪನವರ ಜೀವನ ಬಹಳಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಲಿಕೇರಿ ಮರಳಸಿದ್ದ ಶಿವಾಚಾರ್ಯರ ಆಶೀರ್ವಾದ ಕಾರಣ ಅನ್ನೋದು ತಮಗೆಲ್ಲ ಗೊತ್ತಿದೆ. ತತ್ವಜ್ಞಾನಿಯಾದಂಥ ಕಡಕೋಳ ಮಡಿವಾಳಪ್ಪನವರ ಜೀವನ ಬಹಳಷ್ಟು ಉನ್ನತಾವಸ್ಥೆಗೆ ಬರಬೇಕಾದ್ರೆ ಚಿಣಮಗೇರಿಯ ಮಹಾಂತಲಿಂಗ ಶಿವಾಚಾರ್ಯರು ಕಾರಣರು ಅನ್ನುವಂಥ ವಿಚಾರ ತಮಗೆಲ್ಲ ಗೊತ್ತಿದೆ. ವೈರಾಗ್ಯ ನಿಧಿಯಾದಂಥ ಅಕ್ಕ ಮಾದೇವಿ ಆ ಚಿಕ್ಕ ವಯಸ್ಸಿನಲ್ಲಿ ತನ್ನ ಸಾಧನೆಯ ಮೂಲಕ ಮೇರು ಮಟ್ಟಕ್ಕೆ ಏರಬೇಕಾದ್ರೆ ಉಡುತಡಿಯಲ್ಲಿರುವಂಥ ಗುರುಲಿಂಗ ಶಿವಾಚಾರ್ಯರು ಕಾರಣರು ಅನ್ನುವಂಥ ಸತ್ಯ ಸಂಗತಿ ನಮಗೆಲ್ಲ ಗೊತ್ತಿದೆ. ಕಲಬುರಗಿ ನಗರದ ಶ್ರೀ ಗುರುಪಾದೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇಂದು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಶ್ರೀ ಗುರುಪಾದೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇಂದು ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಗಳಿಗಾಗಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸುದ್ದಿ ಸಮಯ ವಾಹಿನಿಯ ಮುಖ್ಯಸ್ಥರಾದ ಭವಾನಿ ಸಿಂಗ್ ಎಂ ಠಾಕೂರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆ ಕಲಬುರಗಿಯ ವಾದಿರಾಜ ವ್ಯಾಸಮುದ್ರ ವಹಿಸಿದ್ದರು. ಗೌರವ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಅಂಬಲಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಇಂದು ಶ್ರೀ ಗುರುಪಾದೇಶ್ವರ ಪಿಯು ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನೆರವೇರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಿರಿಯ ಪತ್ರಕರ್ತರಾದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಇದು ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆ ಶುರು ಮಾಡಿದವರು ಅಂಬಲ್ಗಿ ಅಂತ ಹೇಳಿ, ಅಂಬಲ್ಗಿ ಅಂತ ನಮ್ಮ ಮಿತ್ರರಂತವರು ಸುಮಾರು ಅವರು ಒಂದು ಶಿಕ್ಷಾ ಪ್ರೇಮಿ, ದಾಸೋ ಪ್ರೇಮಿ ಆಗಿದ್ರು. ಗುರು ಅವ್ರ ತಂದೆಯವರು ತಮ್ಗೆಲ್ಲ ಗೊತ್ತಿದ್ದಂಗ MB ಅಂಬಲ್ಗಿ ಅಂತ ಹೇಳಿ ಸುಮಾರು ಹೋರಾಟ ಮಾಡೋದು. 371 ಜೆ ಬಂದದ, ಅದಕ್ಕೆಲ್ಲ ವೈಜನಾಥ ಪಾಟೀಲ್ ಜೊತೆ ಅವರೆಲ್ಲ ಹೋರಾಟ ಮಾಡಿ ತಮ್ಮ ನೌಕರಿನೇ ಕಳ್ಕೊಂಡ್ರು. ಅವರು ಲೆಕ್ಚರರ್ ಗೌರ್ಮೆಂಟ್ ಕಾಲೇಜ್ನಾಗ. ಅಂಥದ್ದು ಮಾಡಿ ಅವ್ರಿಗೇನು ಒಂದು ಏನಾದ್ರು ಸೇವೆ ಮಾಡ್ಬೇಕಂತ ಹೇಳಿ ಈ ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆ ತಂದರು. ಏನೋ ಅನಾನುಕೂಲತೆ ಆಗಿ ಕೋವಿಡ್ನಾಗ ಸ್ವಲ್ಪ ಹಿನ್ನೆಲೆ ಆಯ್ತು.
ಅದನ್ನ ವಾದಿರಾಜ್ ಸರ್ ಅವರು, ಈಗ ನಾವು ಅವರು ವಾದಿರಾಜ್ ಸರ್ ನಾ ವಿಜಯ ಕರ್ನಾಟಕದಾಗ 14 ವರ್ಷ ಜೊತೆ ಅವ್ರು ಕೆಲಸ ಮಾಡಿದ್ದೆ ನಾನು. ಸೊ 14 ವರ್ಷ ನಾವು ಕೆಲಸ ಮಾಡಿ ಅಂದ್ರೆ ಒಂದು ದಿವಸ ನಾ ಅಲ್ಲಿ ಕೆಲಸ ಮಾಡೀನಿ ಅನ್ನಂಗೆ ಇರ್ಲಿಲ್ಲ. ಯಾಕೆ ಎಲ್ಲರ ಜೊತೆ ಒಂಥರ ಫ್ರೆಂಡ್ಲಿ ಸರ್. ನಾವು 14 ವರ್ಷ ಹ್ಯಾಂಗ್ ಕಳೆದೋ ಗೊತ್ತಿಲ್ಲ. ಮುಂದೆ ಎಲ್ಲರೂ ಚೇಂಜ್ ಆದ್ರು, ಎಲ್ಲರೂ ವಿಜಯವಾಣಿಗೆ ಹೋದ್ರು. ನಾನು ಇದೇ ಫಸ್ಟ್ ನೌಕರಿ, ಇನ್ನು ಮುಂದೆ ನೌಕರಿ ಮಾಡಲ್ಲ ಅಂತ ಬಿಟ್ಟು ಬಂದು ಹೌದಿಲ್ಲ ಸರ್. ಯಾಕಂದ್ರೆ ಈಗ ನೌಕರಿ ಅಂದ್ರೆ ಬೇರೆ ಇರ್ತರು ಆ ಟೈಪ್ ಅಂದ್ರೆ ಹೊಂದ್ಕೊಂಡು ಹೋಗೋದಂತ ಒಂದು ಫ್ಯಾಮಿಲಿ ತರ. ಸೊ ಅದೇ ರೀತಿ ನನಗನ್ಸಿ ಮಟ್ಟಿಗೆ ಇಲ್ಲೇ ಸ್ಕೂಲ್ ಅಂದ್ಕೂಳೆ ಅವರು ಈ ಸ್ಕೂಲು ಕಾಲೇಜ್ ಅಂತಲ್ಲ, ಈ ಕಾಲೇಜ್ ಅಂದ್ರೆ ಒಂಥರ ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು ಅಂದಂಗ ಮಾಡ್ತಾರಂತ ನನ್ನ ವಿಶ್ವಾಸ. ಆಮೇಲೆ ಈಗಾಗಲೇ ವಿದ್ಯಾರ್ಥಿಗಳು ಹೇಳಿದ್ರಲ್ಲ, ತಾರತಮ್ಯ ಕ್ಲಾಸ್ಗಳು ನಡೀತಿದ್ವು, ತಾರತಮ್ಯ ಮಾಡ್ಲಾರ್ದಂಗೆ ಹೆಚ್ಚು ಮಾರ್ಕ್ಸ್ ತೊಗೊಂಡವ್ರಿಗೆ ಹೆಚ್ಚು ಹೇಳೋದಾಗ್ಲಿ, ಕಮ್ಮಿ ಮಾಡೋದಾಗ್ಲಿ ಇಲ್ಲ, ಎಲ್ರಿಗೂ ಒಂದೇ ತೊಗೊಂಡ್ಕೊಂಡ್ರು. ಸೊ ಹಿಂಗ್ ಮಾಡಿದಾಗೆ ಈ ಸಂಸ್ಥೆ ಇಷ್ಟೊಂದು ಬೆಳಿಲಿಕ್ಕೆ ಸಾಧ್ಯ ಅದ. ಯಾಕಂದ್ರೆ ಬೇರೆಯವರೆಲ್ಲ ಇವತ್ತಿನ ಕಾಂಪಿಟೇಷನ್ ತಾವೆಲ್ಲ ನೋಡ್ಲಕತ್ತೀರಿ, ಅಂತರೊಳಗೆ ಇವತ್ತಿನ ಒಂದು ಸ್ಕೂಲ್ ನಡ್ಸೋದು ಭಯಂಕರ ಕಷ್ಟ. ನಾವೆಂತಿದ್ದು ಸರ್ ಹ್ಯಾಂಗ್ ನಡ್ಸ್ಬೇಕತ್ತಾರ ಅಂದಾಗ, ಯಾಕಂದ್ರೆ ಇವತ್ತಿನ ಕಾಂಪಿಟೇಷನ್ ಜಾಸ್ತಿ, ಕಮರ್ಷಿಯಲ್ ಆಗ್ಯಾರ. ಅಂಥದ್ರಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ನಡೆಸೋದು ಬಹಳ ದೊಡ್ಡ ವಿಷಯ. ಅಂದ್ರೂ ಧೈರ್ಯ ಮಾಡಿ ಮಾಡ್ಲಕತ್ತಾರ, ಅದಕ್ಕೆ ನಾ ತುಂಬದ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಒಂದು ಏನಂತಂದ್ರೆ, ಬಹುಶಃ ನಿಮಗೆ ಅದರ ಕಲ್ಪನೆ ಇದೆಯಲ್ಲ ಗೊತ್ತಿಲ್ಲ, ಬಹುಶಃ ಲೆಕ್ಚರರ್ಸ್ಗೂ ಅದರ ಐಡಿಯಾ ಇರಬಹುದು ಅಂತ ಅನಿಸ್ತದೆ, ಗುರುಗೂ ಗೊತ್ತಿರಬಹುದು ಅದರ ಬಗ್ಗೆ. ಒಂದು ಆನೆ, ಆ ಆನೆ ಸಿಕ್ಕಾಪಟ್ಟೆ ಸಿಟ್ಟಿಗೆ ಬಂದಿತ್ತು. ಅಂದ್ರೆ ಆನೆ ವ್ಯಕ್ರನ್ನ ತಡಿಲಿಕ್ಕೆ ಆಗೋದಲ್ಲ. ಆ ಸಿಕ್ಕಾಪಟ್ಟೆ ಸಿಟ್ಟಿಗೆ ಬಂದು ಅದು ತನ್ನ ಮಾವುತನನ್ನೇ ಕೊಂದು ಹಾಕಿ ಬಿಡುತ್ತೆ. ಮಾವುತನನ್ನು ಕೊಂದು ಹಾಕಿದ ತಕ್ಷಣ ಸುಮಾರು 1 ಕಿಲೋಮೀಟರ್ ಯಾರೂ ಕೂಡ ಹೋಗಲಾರದಂತ ವಾತಾವರಣ ನಿರ್ಮಾಣ ಆಯ್ತು. ಅಂದ್ರೆ ಅಷ್ಟೊಂದು ರೊಚ್ಚಿಗೆದ್ದಿತ್ತು ಆನೆ. ಆನೆ ಶಾಂತ ಆಗೋತನ ಯಾರೂ ಕೂಡ ಹೋಗದ ರೀತಿಯಲ್ಲಿ ಅಲ್ಲೆಲ್ಲ ಬಂದೋಬಸ್ತ್ ಅದೆಲ್ಲ ಮಾಡಲಾಗಿತ್ತು. ಇಂಥದರಲ್ಲೇ ಭವಾನಿ ಸಿಂಗ್ ಅವರು ಆನೆಯ ಫೋಟೋನ ಸೆರೆ ಹಿಡಿದು, ಯಾವ ರೀತಿ ಅದು ಮಾವತ್ ಹಸತ್ತಾಗ ಅದನ್ನು ಸೆರೆ ಹಿಡಿದು ಆ ಫೋಟೋಗಳು ಪತ್ರಿಕೆ, ಅದು ನನಗೆ ಅನಿಸ್ತದೆ ಅದು ಇಡೀ ಸ್ಟೇಟ್ನಲ್ಲೇ ಬಂದವು ಫೋಟೋಸ್. ಇಡೀ ಸ್ಟೇಟ್ನಲ್ಲೇ ಮುಖಪುಟಕ್ಕೆ ಟಾಪ್ನಲ್ಲೇ ಬಂದವು. ಸೊ ಇದನ್ನ ನಿಮಗೆಲ್ಲ ಯಾಕೆ ಹೇಳ್ತೇನೆ ಅಂತಂದ್ರೆ, ನೀವು ಫೋಟೋಗ್ರಾಫರ್ಸ್ ಆಗ್ಲಿಕ್ಕಿಲ್ಲ, ಬಟ್ ನಿಮ್ಮದೇ ಫೀಲ್ಡ್ನಲ್ಲೇ ನೀವು ಒಂದು ಸಾಹಸನ ಮಾಡ್ರಿ ಅಂತ. ಆ ಥರದ ಒಂದು ಸಾಹಸನ ಮಾಡ್ತೀವಿ ಅನ್ನುವಂಥದ್ದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರಿ ಅಂತಂದ್ರೆ ಅದು ನೀವು ಖಚಿತವಾಗ್ಲೂ ನೀವು ಯಶಸ್ಸನ್ನ ಸಾಧಿಸ್ತೀರಿ. ಸುಮಾರು ನಾವು 7-8 ವರ್ಷಗಳ ಒಂದು 6-7 ವರ್ಷ ನಡೆಸಿದ ಮೇಲೆ, ಕೋವಿಡ್ ಬಂದ ಮೇಲೆ ಕಾರಣಾಂತರಗಳಿಂದ ನಮ್ಮ ತಂದೆಯವರು ಒಂದು ನಿಧನದ ನಂತರ ಈ ಸಂಸ್ಥೆ ಸ್ವಲ್ಪ ಒಂದು ಇದರಲ್ಲಿ ನಡೆದಿತ್ತು. ಆ ಹಂತದಲ್ಲಿದ್ದಾಗ ನಮ್ಮ ವಾದಿರಾಜ್ ಸರ್ ಅವರು ಬಂದು, ಇಲ್ಲ ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗೋಣ ಅಂತೇಳಿ ಅವರು ಇನ್ನು ಈ 4ನೇ ವರ್ಷ ಇವತ್ತು. ಈ 4 ವರ್ಷದಿಂದ ಎಷ್ಟೋ ಏಳು ಬೀಳು ಕಂಡಿದ್ದೆವು. ಅಂದ್ರೂ ಎಲ್ಲೂ ಧೃತಿಗೆಡದೆ, ಯಾವುದೇ ಒಂದು ಅಸ್ತವ್ಯಸ್ತಗಳನ್ನು ಆಗದೆ, ಎಷ್ಟೇ ವಿದ್ಯಾರ್ಥಿಗಳಿರಲಿ, ಫಸ್ಟ್ ಒಂದು ವಿದ್ಯಾರ್ಥಿಗಳಿಂದ ತಗೊಂಡು ಇವತ್ತು ಸುಮಾರು 30-35 ಜನ ವಿದ್ಯಾರ್ಥಿಗಳಿದ್ದೀರಿ. ಎಲ್ಲರಿಗೂ ಯಾವುದೇ ಒಂದು ಈ ಒಂದು ವಿದ್ಯಾಭ್ಯಾಸದ ಕೊರತೆ, ಯಾವುದೇ ಒಂದು ಕೊರತೆ ಆಗದ ರೀತಿಯಲ್ಲಿ ನಿಭಾಯಿಸಿ ಇವತ್ತಿನವರೆಗೂ ನಾವು ಏನು ಇವತ್ತು ಮುನ್ನಡೆದಿದ್ದೇವೆ. ಪ್ರತಿಯೊಂದು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿಗೂ ನಾವೊಂದು ಪೈಪೋಟಿ ನೀಡುವಂತ ಒಂದು ನಮ್ಮ ವಿದ್ಯಾರ್ಥಿಗಳು ಏನು ಮಟ್ಟಿಗೆ ಹೋಗ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ವಾದಿರಾಜ್ ಸರ್ ಅವರ ಒಂದು ಮುಂದಾಳತ್ವ, ಅವರ ಒಂದು ಇದು ಅಂತ ಹೇಳ್ಬೋದು, ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಅದಕ್ಕೆ ಈ ಒಂದು ವಿದ್ಯಾರ್ಥಿಗಳೇ ಇಷ್ಟು ನಾವು ಇದರಲ್ಲಿದ್ದರೂ ನಿಮಗೆ ಒಂದು ಒಳ್ಳೆಯ ಒಂದು ಇದು ಕೊಟ್ಟಿದ್ದೀವಿ. ಬದುಕು ಎಂದರೆ ನದಿಯ ಹಾಗೆ, ಕೊನೆಯಿಲ್ಲದ ಆ ಪಯಣ ಎಂದಿಗೂ ಶಾಶ್ವತ. ಹಾಗೆಯೇ ಆದರೆ ನಮ್ಮ ಶಿಕ್ಷಕರು ಕಲಿಸಿದಂತಹ ಅನುಭವದ ಮಾತುಗಳು, ಸಿಹಿ ನೆನಪುಗಳು ಮತ್ತು ಅವರು ಕಲಿಸಿದಂಥ ಶಿಕ್ಷಣ ನಮ್ಮೆಲ್ಲರಿಗೂ ಅವು ನಮ್ಮ ಜೊತೆಗೆ ಶಾಶ್ವತವಾಗಿರ್ತಾವ್ರಿ. ಪೈಲೆ ನಾವು ಎಲ್ಲರೂ ಕಾಲೇಜಿಗೆ ಬರೋಣ, ಎಲ್ಲರ ಕಣ್ಣಾಗ ಎಲ್ಲರ ಮುಖದೊಳಗೆ ಬರೇ ಭಯ, ಆತಂಕ, ಸಂಕೋಚ ಇವೇ ಕಾಣ್ತಿರ್ತೀವಿ. ಆದರೆ ಈಗ ಪ್ರತಿಯೊಬ್ಬರ ಕಣ್ಣಾಗ ಅವ್ರ ಮೇಲಿರುವ ಆತ್ಮವಿಶ್ವಾಸ ಹಾಗೂ ಅವ್ರಿಗೊಂದು ಗುರಿ ಅದ ಅಂತ ಹೇಳ್ಕೊಟ್ಟಂತ ನಮ್ಮ ಶಿಕ್ಷಕರಿಗೆ ಧನ್ಯವಾದಗಳು ತಿಳಿಸ್ತೀನಿ ರೀ. ನಾನು ಸೀನಿಯರ್ಸ್ ಬಗ್ಗೆ 2-3 ಮಾತುಗಳನ್ನು ಹೇಳುತ್ತೇನೆ. ನಾವು
ಫಸ್ಟಿಗೆ ಕಾಲೇಜಿಗೆ ಬಂದಾಗ ಹಾಕೋದೇ ನೋಡಿ ಖುಷಿ ಪಡ್ತಿದ್ದೆವು. ನಾವು ಇಷ್ಟೇ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೆವು. ಆದರೆ ಇಷ್ಟು ಮಂದಿ ಅಂತ ಧೈರ್ಯ ಇತ್ತು. ಮತ್ತಂದ್ರೆ ನಮ್ಮಲ್ಲಿ ಏನರೇ ಫಂಕ್ಷನ್ ಇತ್ತಂದ್ರೆ ಅಣ್ಣದೇವರು ಅಕ್ಕದೇವ್ರು ಬಂದು ಹಿಂಗೆ ಕಾಮಿಡಿ ಅದು ಮಾಡೋದಲ್ಲಿ ಅದು ಮಾಡ್ತಿದ್ರು. ಮತ್ತೀಗ ಎಕ್ಸಾಮ್ ಅವ ಎಲ್ಲರೂ ಚಲೋ ಬರೆದು ಬಾ ಅಂತ ಹೇಳಿಕೆ ಎಲ್ಲರಿಗೂ ಈ ಕಾಲೇಜಿನ ಸ್ವಲ್ಪ ಈ ಕಾಲೇಜಿಗೆ ಬರೋದನ್ನೇ ಅಷ್ಟೇ. ಈ ಕಾಲೇಜ್ ಎಷ್ಟು ಸಣ್ಣದದ, ಎಷ್ಟು ಇದು ಅದ ಅಂದ್ಕೊಂಡಿದ್ದೆವು. ಬಟ್ ಇಲ್ಲಿ ಎಲ್ಲ ಲೆಕ್ಚರ್ಸ್ಗಳು ಮತ್ತು ಎಲ್ಲ ಕಾಲೇಜ್ ಫೆಸಿಲಿಟಿ ಎಲ್ಲ ಚಲೋ ಅದ. ಮತ್ತು ಈ ಕಾಲೇಜಿನ ನಾವು ಮುಂದೆ ಬೆಳಿಬೇಕು ಮತ್ತು ನಾವು ಇನ್ನೊಮ್ಮೆ ನಮ್ಮ ಈ ಕಾಲೇಜಿಗೆ ಬರಂಗೆ ಆಗಬೇಕು ನಂತೆ ನಾ ಆಸೆ ಪಡ್ತೀನಿ. ಮತ್ತು ನಾವು ಭೀ ಕೂಡ ಈ ಕಾಲೇಜಿಗೆ ಚಲೋ ರಿಸಲ್ಟ್ ಕೊಟ್ಟು ಚಂದ ನಮ್ಮ ಕಾಲೇಜಿನ ಬೆಳೆಸ್ಬೇಕಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ ಮತ್ತು ಹೆಚ್ಚು ಪ್ರಯತ್ನ ಪಡ್ತೀವಿ. ಮತ್ತು ಎಲ್ಲರೂ ಕೂಡ ನಿಮಗೆ ಗೊತ್ತಿರೋರಿಗೆ ಹಿಂಗೆ ಕಾಲೇಜಿಗೆ ಕರ್ಕೊಂಬರ್ರಿ. ಮತ್ತು ಎಲ್ಲ ಲೆಕ್ಚರ್ಸ್ಗಳಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಮಗೆ ಸಂಸ್ಥೆಯ ಅಧ್ಯಕ್ಷರಾದ ವಾದಿರಾಜ ವ್ಯಾಸಮುದ್ರ ಅವರು ಅಧ್ಯಕ್ಷತೆ ವಹಿಸಿದ್ದರು. ಸಂಸ್ಥೆಯ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಅಂಬಲಗಿ, ನಿರ್ದೇಶಕರಾದ ಮೋಹಿನಿ ಬುದೂರ್ ಅವರು ಉಪಸ್ಥಿತರಿದ್ದರು. ಸ್ನೇಹ ಮತ್ತು ಭೀಮಬಾಯಿ ನಿರೂಪಣೆ ಮಾಡಿದರು. ದೇವಮ್ಮ ಮತ್ತು ಅಂಕಿತಾ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಪ್ರಥಮ ವರ್ಷದ ವಿದ್ಯಾರ್ಥಿನಿ ಭಾಗ್ಯಶ್ರೀ ಕೂಡ ತನ್ನ ಅನಿಸಿಕೆಗಳನ್ನು ಹಂಚಿಕೊಂಡಳು. ದ್ವಿತೀಯ ವರ್ಷದ ವಿದ್ಯಾರ್ಥಿಗಳನ್ನು ಕುರಿತು ಉಪನ್ಯಾಸಕರಾದ ಸೌಂದರ್ಯ ಅವರು ಅನಿಸಿಕೆ ವ್ಯಕ್ತಪಡಿಸಿದರು. ಸ್ವಾಗತವನ್ನು ವಿಶ್ವಾಸ್ ಮಾಡಿದರು. ಕೊನೆಯದಾಗಿ ವಂದನಾರ್ಪಣೆಯನ್ನು ಅಶೋಕ್ ನೆರವೇರಿಸಿಕೊಟ್ಟರು. 4 ವರ್ಷಗಳ ಇಂಟಿಗ್ರೇಟೆಡ್ BA BEd ಮತ್ತು BSc BEd ಡ್ಯುಯಲ್ ಪದವಿ ಕಾರ್ಯಕ್ರಮದ ಕುರಿತು ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿಯ ಕಾರ್ಯದರ್ಶಿಗಳಾದ ಅಭಿಜಿತ್ ದೇಶ್ಮುಖ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಹೊಸ ಶಿಕ್ಷಣ ನೀತಿಯಂತೆ ನಮ್ಮ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯದಲ್ಲಿ ಸಂಯೋಜಿತ BA BEd ಹಾಗೂ BSc BEd ಕೋರ್ಸುಗಳನ್ನು ITEP ಇಂಟಿಗ್ರೇಟೆಡ್ BA BEd ಮತ್ತು BSc BEd ಡ್ಯುಯಲ್ ಡಿಗ್ರಿ ಪ್ರೋಗ್ರಾಂ ಇನ್ 4 ಇಯರ್ಸ್ 2026-27ನೇ ಶೈಕ್ಷಣಿಕ ಅವಧಿಯಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ NCTEಯ ಅನುಮೋದನೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಾರಂಭಿಸುತ್ತಿರುವ ಹೊಸ ದ್ವಿಪದವಿ ಕೋರ್ಸ್ ಆಗಿದೆ. ಈ ಕೋರ್ಸ್ಗೆ PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಅರ್ಹರಾಗಿದ್ದು, ಈ ವರ್ಷ ಓದುತ್ತಿರುವ ದ್ವಿತೀಯ ವರ್ಷ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೂ ಸಾರ್ವಜನಿಕರಿಗೆ ತಿಳಿಸಲು ದಿನಾಂಕ 14ನೇ ಫೆಬ್ರವರಿ 2026ರಂದು ಬೆಳಗ್ಗೆ 11:30 ಗಂಟೆಗೆ ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿ ಸಭಾಕೋಣೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ಪತ್ರಿಕಾಗೋಷ್ಠಿಯಲ್ಲಿ ನೂತನ ವಿದ್ಯಾಲಯ ಸಂಸ್ಥೆಯ ಅಧ್ಯಕ್ಷರಾದ ಗೌತಮ್ ಜಹಾಗೀರ್ದಾರ್, ಕಾರ್ಯದರ್ಶಿಗಳಾದ ಅಭಿಜಿತ್ ದೇಶ್ಮುಖ್, ಡಾಕ್ಟರ್ ಪತಕಿ, ಗಿರೀಶ್, ಪ್ರಾಂಶುಪಾಲರಾದ ದಯಾನಂದ್, ಗೋವಿಂದ ಪೂಜಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ITEP ಸ್ಟಾರ್ಟ್, ಇದು ನನ್ನ ಸಮಟಿಗೆ ನನಗೆ ಹೇಳಬೇಕಂದ್ರೆ ಭಾಳ ಖುಷಿ ಆಗ್ತದೆ. ಇದು ನಮ್ಮ ಕಲ್ಯಾಣ ಕರ್ನಾಟಕದ ಒಳಗೆ ಫಸ್ಟ್ ಇನ್ ಕಾಲೇಜ್ ನಮ್ಮ NE ಕಾಲೇಜಿಗೆ ಬಂದದ್ದು. ಇದು NCTE ಕಡೆಯಿಂದ ನಮ್ಗೆ ಅಪ್ಲಿಕೇಶನ್ ಕೊಟ್ಟಾರ. ಆದರೆ ಡೈರೆಕ್ಟ್ಲಿ NCT ಕಡೆಯಿಂದ ಅಪ್ರೂವ್ ಆಗಿರ್ತದೆ. ಅದು ಈಗ ನಾವು ಕಲಬುರ್ಗಿ ಯೂನಿವರ್ಸಿಟಿಗೆ ನಾವು ಅಫಿಲಿಯೇಷನ್ ತಗೋಬೇಕು. ಅದನ್ನು ಆಗ್ಯದ. ಇದು 4 ಇಯರ್ಸ್ ಕೋರ್ಸ್. ಇದು ಡೈರೆಕ್ಟ್ಲಿ ಸ್ಟಾರ್ಟ್ಸ್ PUC ಸ್ಟಾರ್ಟ್ ಆಗ್ತದೆ. PUC ಆದ್ಮೇಲೆ ಒಂದು ಎಂಟ್ರೆನ್ಸ್ ಟೆಸ್ಟ್ ಇರ್ತದೆ. ಆ ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ಅವರು ಹುಡುಗರು ಎಲ್ಲರಿಗೂ ಅಲ್ಲಿ ಎಂಟ್ರೆನ್ಸ್ ಟೆಸ್ಟಿಗೆ ಕೂಡಲೇಬೇಕು, ಕಂಪಲ್ಸರಿ ಅದ. ಅಲ್ಲಿ ಬಂದವರಿಗೆ ಇಲ್ಲಿ ನಮ್ಗೆ ಅಡ್ಮಿಷನ್ ಕೊಡ್ಬೇಕಂತವ್ರು ಆ್ಯಸ್ ಪರ್ NCTE. ಇದು 4 ಇಯರ್ಸ್ ಕೋರ್ಸು. ಇದು BA ಮತ್ತು BScಗೆ 4 ಇಯರ್ಸಲ್ಲಿ ನಿಮ್ಗೆ ಡಿಗ್ರಿ ವಿತ್ BEd ಎರಡೂ ಲಗ್ಗಾಗಿರ್ತವೆ ಡಿಗ್ರಿಗಳು, ಡ್ಯುಯಲ್ ಡಿಗ್ರಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm
provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟರಾದ ಸುಚೇಂದ್ರ ಪ್ರಸಾದ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪದ್ಮಗಂಧ ಚಲನಚಿತ್ರದ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ದಿನಾಂಕ 14 ಫೆಬ್ರವರಿ 2026 ಶನಿವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟರಾದ ಸುಚೇಂದ್ರ ಪ್ರಸಾದ್ ಅವರು ಪದ್ಮಗಂಧಿ ಚಲನಚಿತ್ರದ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಎಂಎಸ್ ಪಾಟೀಲ್ ನರಿಬೋಳ್, ಲಕ್ಷ್ಮೀಕಾಂತ್ ಸ್ವಾದಿ, ರವಿ ದೇಗಾಂವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ರಹ್ಮ ಸೃಷ್ಟಿ ಮಾಡಿದ ಮೇಲೆ ನಾಭಿ ಕಮಲ ಅಂತ ವಿಷ್ಣುವಿಗೆ ಪುರಾಣದಲ್ಲಿ ಎಲ್ಲ ಕಡೆಯೂ ಕಮಲ, ಅಲ್ಲಿಂದ ಆರಂಭಗೊಂಡು ಇತ್ತೀಚೆಗೆ ಅಯೋಧ್ಯೆ ಶ್ರೀರಾಮ ಅಂತ ಹೇಳಿದರೆ ಆ ಶ್ರೀರಾಮ ಮೂರ್ತಿ, ಅದಕ್ಕೆ ರಾಮಲಲ್ಲಾ ಮೂರ್ತಿಗಳಿಗೆ ಅವರು ಅಧಿಷ್ಠಾನದಿಂದ ಹಿಡಿದು ನಖ ಶಿಖಾಂತ ಎಲ್ಲ ಕಡೆಯೂ ಕಮಲ ಬಳಕೆ. ಯಾಕೆ ಅಂತ ಹುಡುಕ್ತಾ ಹೋದಾಗ ಅದರಲ್ಲಿ ತಂತ್ರ, ಮಂತ್ರ, ವೇದ, ವೇದಾಂತ, ಆಯುರ್ವೇದ, ಯೋಗ, ಸಾಹಿತ್ಯ, ಸಂಗೀತ, ನಾಟಕ ಈ ಥರ ಯಾವ್ಯಾವುದನ್ನು ನೋಡಿಕೊಂಡ್ರು ಸಹ ವ್ಯಾಪಕವಾಗಿ ಕಮಲ ಯಾಕೆ ಇದೆ ಅಂತ ಹುಡುಕಾಡಿದ್ರೆ ಭಾವತ್ತೆ ಪದ್ಮಗಂಧಿ ಅಂತ ಸಂಸ್ಕೃತ, ಕನ್ನಡ, ಹಿಂದಿ 3 ಭಾಷೆಗಳಲ್ಲಿ ತಯಾರಾದಂಥ ಚಿತ್ರ. ಇದನ್ನೀಗಾಗಲೇ ಅನೇಕ ಸಂಸ್ಥೆಗಳು, ಮಠಾಧೀಶರು, ಅದು ಸುತ್ತೂರು ಶ್ರೀಗಳಾಗಿರ್ಬೋದು ಅಥವಾ ನಿರ್ಮಲಾನಂದ ಸ್ವಾಮಿಗಳಾಗಿರ್ಬೋದು, ವೀರೇಂದ್ರ ಹೆಗಡೆಯವರಾಗಿರ್ಬೋದು ಅಥವಾ ಉಡುಪಿಯ ಅಷ್ಟಮಠಗಳಾಗಿರ್ಬೋದು, ಕುಕ್ಕೆ ಶ್ರೀಗಳಾಗಿರ್ಬೋದು, ರಾಮಕೃಷ್ಣ ಮಠದ ಅನೇಕ ಅಧ್ವರ್ಯರಾಗಿರ್ಬೋದು, ಎಲ್ಲ ಪರಮಾಚಾರ್ಯರು ಎಲ್ಲರೂ ಸಹ ಇದನ್ನು ಕುರಿತು ತುಂಬ ಕುತೂಹಲದಿಂದ ವೀಕ್ಷಿಸಿದ್ದಾರೆ. ಜಿಲ್ಲಾವಾರು ಅಂದರೆ ಇದನ್ನು ಬಿಡುಗಡೆಯಾಗಿ ಜನಭರಿತ ಪ್ರದರ್ಶನವನ್ನು ಕಂಡ ಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ಯಾಕೆ ಈ ಪ್ರದರ್ಶನ ಆಗಬಾರ್ದು ಅಂತ ಯೋಚನೆ ಮಾಡ್ತಾ ಎಲ್ಲ ಸಮಾನ ಮನಸ್ಕರ ಸಂಯುಕ್ತಾಶ್ರಯದಲ್ಲಿ ನಾವು ಇಲ್ಲೂ ಈ ಜಿಲ್ಲೆಯಲ್ಲೂ ಆ ಥರದ ಅನೇಕ, ಈಗಷ್ಟೇ ನಾವು ನಮೋಶ್ರೀ ಸಾಹೇಬ್ರನ್ನ ಭೇಟಿ ಮಾಡಿ ಬಂದ್ವಿ. ಈಗಷ್ಟೇ ಇಲ್ಲೊಂದಿಷ್ಟು ಅನೇಕರು ಮಣಿಕಂಠರವರು ಮಾತಾಡ್ಬಿಟ್ಟು ನಮಗೆ ಬೆಂಬಲ ಸೂಚಿಸಿದ್ರು. ತಾವೆಲ್ಲರೂ ಬಲ್ರಿ ಒಂದು ಚಿತ್ರ ಮಾಡಬೇಕು ಅಂತಂದಾಗ ಸಹಜವಾಗಿ ಬೆಂಬಲ ಬಹಳ ಮುಖ್ಯವಾಗಬೇಕು. ಆದರೆ ಪದ್ಮಗಂಧಿಯ ಬಲ ಯಾವುದು ಅಂತಂದರೆ ಈ ಎಲ್ಲ ಬೆಂಬಲಗಳೊಟ್ಟಿಗೆ ಇದು ದ್ರವ್ಯಾರ್ಜನೆಗಾಗಿ ಮಾಡಿದ ಚಿತ್ರ ಅಲ್ಲ, ಜ್ಞಾನಾರ್ಜನೆಗಾಗಿ ಮಾಡಿದ ಚಿತ್ರ. ಇದೊಂದು ಕಥಾ ಚಿತ್ರ. ಸಾಕ್ಷ್ಯ ಒದಗಣೆ ಹೇಳ್ತಿದ್ದೀರಲ್ಲ, ಹಾಗಾದರೆ ಅಂದರೆ ಸಾಕ್ಷ್ಯ ಒದಗಣೆ ಪೂರ್ಣತಮ ಇರುತ್ತೆ ಇದರಲ್ಲಿ. ನಾವೇನು ಹೇಳ್ತಿದ್ದೀವಿ ಸಾಧಾರವಾಗಿ ಈ ಚಿತ್ರದಲ್ಲಿ ನಾವು ಕೂಡ ಮಾಡೋ ಪ್ರಯತ್ನ ಮಾಡಿದ್ದೇವೆ. ಪ್ರಮಾಣ ರಹಿತವಾಗಿ ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದು, ಅದರಲ್ಲೂ ಪರಿಣಾಮಕಾರಿ, ಅತ್ಯಂತ ಪರಿಣಾಮಕಾರಿಯಾದ ಮಾಧ್ಯಮ, ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಏಕಕಾಲಕ್ಕೆ ಬೀರಬಲ್ಲಂಥ ಈ ಮಾಧ್ಯಮದ ಸದ್ಬಳಕೆಯ ಒಂದು ಜವಾಬ್ದಾರಿ ಅಂತ ಯೋಚನೆ ಮಾಡಿ ಈ ತಂಡ ಪದ್ಮಗಂಧಿಯನ್ನ ಈವರೆಗೆ ತಲುಪಿಸಿದೆ. ಈಗ ಇದನ್ನ ಮಾನನೀಯ ಭಾರತೀಯ ಉಪರಾಷ್ಟ್ರಪತಿಗಳು ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ಕರ್ನಾಟಕದ ಮತ್ತು ಮೇಘಾಲಯದ ಮಾನನೀಯ ರಾಜ್ಯಪಾಲರುಗಳು ಇಂಥವರೆಲ್ಲರೂ ಸಹ ಇದನ್ನು ಕೂತು ನೋಡೋ ವ್ಯಕ್ತಪಡಿಸಿದ್ದಾರೆ ಬಯಕೆಯನ್ನು. ಅವ್ರ ವಾಂಛೆ ಇದೆ. 27ನೇ ತಾರೀಕು ಮೈಸೂರಿನಲ್ಲಿ ಬಿಡುಗಡೆಯಾಗಿ ಅಷ್ಟು ಜನಭರಿತ ಪ್ರದರ್ಶನ ಕಂಡ ನಂತರವೂ ಮೈಸೂರಲ್ಲಿ ಶ್ರೀಮನ್ ಮಹಾರಾಜರು ನನಗೆ ನೋಡೋಕ್ಕಾಗಲಿಲ್ಲ, ಅದಕ್ಕಾಗಿ ಬನ್ನಿ ಅಂತ ಮತ್ತೆ ಈ 27ನೇ ತಾರೀಕಿಗೆ ಮತ್ತೆ ಮೈಸೂರಿನಲ್ಲಿ ಈ ಥರದ ಚಿತ್ರಮಂದಿರ ಪ್ರದರ್ಶನ. ಈ ಚಿತ್ರ ನಾವು ಚಿತ್ರಮಂದಿರಗಳಲ್ಲೇ ಪ್ರದರ್ಶನ ಮಾಡೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದರ ಉನ್ನತೀಕೃತ ವ್ಯವಸ್ಥೆ ನಮ್ಮದು. ನಾವು ಇದಕ್ಕಾಗಿ ಅಂತ ಇದರ ತಾಂತ್ರಿಕ ಶ್ರೀಮಂತಿಕೆಗಾಗಿ ಅನೇಕ ಕೆಲಸ ಮಾಡಿರ್ತೇವೆ. ಹಾಗಾಗಿ ಚಿತ್ರಮಂದಿರದಲ್ಲಿ ನೋಡಿದಾಗ ಹೆಚ್ಚಿನ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಚಿತ್ರಮಂದಿರಗಳಲ್ಲೇ ಆಗಬೇಕು ಅಂತ ಯೋಚನೆ ಮಾಡಿದ್ದೇವೆ. ಈ 22ನೇ ತಾರೀಕು ಪ್ರಾಯ ನಮ್ಮ ಎಲ್ಲ ಅಧ್ವರ್ಯರು ಗಣ್ಯಮಾನ್ಯರು ಹೇಳಿದ ಹಾಗೆ 22ನೇ ತಾರೀಕು ಅದನ್ನು ಮಾಡೋಣ ಭಾನುವಾರ ಅಂತ ಹೇಳ್ತಿದ್ದಾರೆ. 22ಕ್ಕೆ ಶೆಟ್ಟಿ ಚಿತ್ರಮಂದಿರದಲ್ಲಿ ಅದನ್ನು ಮಾಡಬಹುದಾ ಅಂತ ಒಂದು ಆಲೋಚನೆ ಇಲ್ಲಿಂದ ಆರಂಭಗೊಂಡು ತಮ್ಮನ್ನು ಮೊದಲುಗೊಂಡು ಇದರದೆಲ್ಲ ಒಂದು ವಿಶೇಷವಾದ ವಿಚಾರವನ್ನು ತಮ್ಮಲ್ಲಿ ಅರಿಕೆ ಮಾಡಿಕೊಂಡು ಆ ನಂತರ ಆ ಎಲ್ಲ ಮಹನೀಯರನ್ನು ಮಾತಾಡಿಸಿಕೊಂಡು 22ಕ್ಕೆ ಎಲ್ಲ ನಿಕ್ಕಿ ಮಾಡ್ಕೊಂಡು ಹೋಗೋಕ್ಕಾಗಿ ಅಂತ ನಾನು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೇನೆ. ನಾನು ಸುಚೇಂದ್ರ ಪ್ರಸಾದ. ನಾನು ರಂಗಭೂಮಿ ಮತ್ತು ಚಿತ್ರಮಂದಿರದಲ್ಲಿ ರಂಗದಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಿರುವಂಥವನು. ಕಳೆದ 3-4 ದಶಕಗಳಿಂದ ಇದನ್ನೇ ವೃತ್ತಿಯಾಗಿಸಿಕೊಂಡು ಸದಭಿರುಚಿ ಮತ್ತು ಅರ್ಥಪೂರ್ಣ ಚಿತ್ರಗಳನ್ನು ಮಾಡೋದಕ್ಕೆ ಹೆಚ್ಚು ನಾವು ತಗೊಂಡವು. ಇದು ಈ ಚಿತ್ರದ ನಿರ್ದೇಶನ ನನ್ನದು. ನಾನು ಮಾಡಿದಂಥ ಚಿತ್ರಗಳ ನಿರ್ದೇಶನದಲ್ಲೂ ಈ ನೆಲದ ಪಾರಂಪರಿಕ ಅಧ್ವರ್ಯರಿದ್ದಾರೆ, ಈ ನೆಲದ ಅಸ್ಮಿತೆ ಏನಿದೆ, ಗೌರವವೇನಿದೆ, ಮತ್ತು ಈ ನೆಲದಲ್ಲಿ ಈಗಾಗಲೇ ನಾವು ಮರೆತ ಸಂಗತಿಗಳು, ಹೇಳದೇ ಉಳಿದ ಸಂಗತಿಗಳು, ಈ ಎಲ್ಲವನ್ನ ಚಿತ್ರದ ಮುಖಾಂತರ ಹೇಳುವಂಥ ಪ್ರಯತ್ನವನ್ನು ನಾವು ಪದ್ಮಗಂಧಿ ಮುಖಾಂತರವೂ ಮಾಡಿದ್ದೇವೆ. ಇದರಲ್ಲಿ ಪಾರಂಪರಿಕ ಅಧ್ವರ್ಯರಾದಂಥ ಸುಶ್ರುತಾಚಾರ್ಯರಾಗಿರ್ಬೋದು, ಪತಂಜಲಿ ಆಗಿರ್ಬೋದು,
ಭಾಸ್ಕರಾಚಾರ್ಯರಾಗಿರ್ಬೋದು, ಕಣಾದರಾಗಿರ್ಬೋದು, ಇವರೆಲ್ಲರಿಗೂ ಈ ತಲೆಮಾರಿಗೆ ಗೊತ್ತೇ ಇಲ್ಲ. ವೈಶ್ವಿಕ ನೋಟ ಇದ್ದಂಥ ನಮ್ಮ ಈ ನಾಗರಿಕತೆ ಏನಿದೆ, ವಿಶ್ವಕ್ಕೆ ಕೊಡುಗೆ ಸಲ್ಲಿಸಿದ್ದೇನಿದೆ, ಆ ಎಲ್ಲ ಸಂಗತಿಗಳನ್ನು ಪದ್ಮಗಂಧಿಯಲ್ಲಿ ಇದು ಸಹ ಸುಗಂಧವೇ, ಇದು ಸಹ ಗಂಧವೇ, ಇದು ಸಂಬಂಧವೇ ಅಂತ ಹೇಳೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಫೆಬ್ರವರಿ 16ರಂದು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 287ನೆಯ ಜಯಂತ್ಯೋತ್ಸವವು ಅದ್ಧೂರಿಯಾಗಿ ಜರುಗಲಿದೆ ಎಂದು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಸಾಗರ್ ರಾಠೋಡ್ ಹಿಂದೂ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 287ನೆಯ ಜಯಂತಿ ಉತ್ಸವ ದಿನಾಂಕ 16ನೇ ಫೆಬ್ರವರಿ 2026ರಂದು ಸಂಜೆ 6 ಗಂಟೆಯಿಂದ ಕಲಬುರಗಿ ನಗರದ ಐವನಶಾಹಿ ಗೆಸ್ಟ್ ಹೌಸ್ ರಸ್ತೆಯ ಬಂಜಾರಾ ಭವನದಲ್ಲಿ ಜರುಗಲಿದ್ದು, ಇದರ ಅಂಗವಾಗಿ ಭವ್ಯವಾದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಬಾಲಿವುಡ್ ಗಾಯಕ ಸಂಜು ರಾಠೋಡ್ ಅವರಿಂದ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಕುರಿತು ವಿಶೇಷ ಭಕ್ತಿಗೀತೆ ಹಾಗೂ ವೇದಿಕೆ ಪ್ರದರ್ಶನ ಇರಲಿದೆ. ಎಲ್ಲಾ ಹಿಂದೂ ಬಂಧುಗಳು, ಭಕ್ತರು, ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ಬರುವವರು ಸಾಧ್ಯವಾದಷ್ಟು ಪಾರಂಪರಿಕ ಬಂಜಾರಾ ವೇಷಭೂಷಣ ಧರಿಸಿ ಬರಬೇಕಾಗಿ ಕೋರಲಾಗಿದೆ. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜೀವನ ಹಾಗೂ ಸಂದೇಶಗಳನ್ನು ಗೌರವಿಸಿ ಜಯಂತಿ ಉತ್ಸವವನ್ನು ಭಕ್ತಿಭಾವದಿಂದ ಆಚರಿಸೋಣ ಎಂದು ಶ್ರೀ ಸಂತ ಸೇವಾಲಾಲ್ ಜಯಂತಿ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಸಾಗರ್ ರಾಠೋಡ್ ಹಿಂದೂ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಣಿಕಂಠ ರಾಠೋಡ್, ಸಾಗರ್ ರಾಠೋಡ್, ಶ್ರೀಧರ್ ಚೌಹಾಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 15 ತಾರೀಕಿಗೆ ನಾವು ಸಾಯಂಕಾಲ 6 ಗಂಟೆಗೆ ಕಲ್ಚರ್ ಪ್ರೋಗ್ರಾಮ್, ಸಂಸ್ಕೃತಿ ಪ್ರೋಗ್ರಾಮ್ ಹಾಗೂ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿ ಹಮ್ಮಿಕೊಂಡಿದ್ದೀವಿ. ನಮ್ಮದೇ ಆದ ಎಲ್ಲ ಒಂದು ಸಮಾಜ ವತಿಯಿಂದ 15ನೇ ತಾರೀಕು ಜಯಂತಿ ಉತ್ಸವ ಜರುಗುತ್ತೆ. ಅದು ಸರ್ಕಾರದಿಂದ 16ನೇ ತಾರೀಕು ಸಮಾಜ ವತಿಯಿಂದ ಸಾಯಂಕಾಲ 6 ಗಂಟೆಗೆ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಉತ್ಸವಿಸಿ, ಅದೇ ಥರ ನಮ್ಮ ಖ್ಯಾತ ಗಾಯಕ ಸಂಜು ರಾಠೋಡ್ ಅವ್ರಿಗೆ 16ನೇ ತಾರೀಕು ಬರೆ ಮಾಡಿಕೊಂಡು 10ನೇ ತಾರೀಕು ಅವರ ಒಂದು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಒಂದು ಹೊಸ ಹಾಡವನ್ನು ಅವತ್ತು ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಅದೇ ಥರ ಬಹಳಷ್ಟು ಸಂಸ್ಕೃತಿ ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದಾರೆ. ಇನ್ನು ಅನ್ಯ ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ ಹಾಗೂ ಅನ್ಯ ಬೇರೆ ಬೇರೆ ಸಮಾಜ ಗುರುಗಳು ಪಾಲ್ಗೊಳಿಸಿ ನಮ್ಮ ಸಮಾಜಕ್ಕೆ ಆಶೀರ್ವಚನೆ ಮಾಡುವಂಥ ಕೆಲಸ 16ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಜರುಗುತ್ತದೆ. ಅದಕ್ಕೆ ನಾವು ಇಡೀ ಸಮಾಜ ವತಿಯಿಂದ ಕಲಬುರಗಿ ಇಡೀ ಜಿಲ್ಲೆಗೆ ನಾವು ಕೇಳ್ಕೋದೇನಪ್ಪ ಅಂತಂದ್ರೆ, ಯಾವುದೇ ತಾಂಡಗಳು, ಯಾವುದೇ ಸಮಾಜದವರು, ಯಾವುದೇ ಈ ಊರದವರು ಇರಲಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಪಡೆಯಬೇಕು. ಅದೇ ಥರ ಈ ಒಂದು ಸಂಸ್ಕೃತಿ ಕಾರ್ಯಕ್ರಮವನ್ನು ಉತ್ಸವ ಯಶಸ್ವಿ ಮಾಡಬೇಕು ಮತ್ತು ನಮ್ಮ ಸಮಾಜದ ಒಂದು ಸಂತ ಸೇವಾಲಾಲ್ ಮಹಾರಾಜ್ 287 ಏನು ಜಯಂತಿ ಮಾಡ್ತಾ ಇದ್ದೀವಿ, ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಮೀಡಿಯಾ ಮಾಧ್ಯಮದವರಿಗೆ ಮತ್ತು ಎಲ್ಲ ರಾಜಕೀಯ ಮುಖಂಡರಿಗೆ, ಎಲ್ಲ ಸಮಾಜದ ನಾಯಕರಿಗೆ ನಾವು ಬರೆ ಮಾಡೋಕ್ಕೆ ನಮ್ಮ ವತಿಯಿಂದ ಸ್ವಾಗತ ಮಾಡ್ತೀವಿ. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಿ ಅಧ್ಯಕ್ಷರನ್ನು ನೇಮಕ ಮಾಡುವಂತೆ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿದ್ದು, ಅದಕ್ಕೆ ಅನುದಾನ ಬಿಡುಗಡೆ ಮಾಡುವುದು, ನಿಗಮದ ಅಧ್ಯಕ್ಷರನ್ನು ನೇಮಕ ಮಾಡುವಂತೆ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮೊಹಮ್ಮದ್ ಮೌಲಾಲಿ, ಪ್ರಧಾನ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಇಮ್ರಾನ್, ಆಳಂದ ತಾಲೂಕಾಧ್ಯಕ್ಷರಾದ ಛತ್ರು ಸಾಬ್ ತಂದೆ ಬಂಧು ಸಾಬ್, ಉಪಾಧ್ಯಕ್ಷರಾದ ಚಾಂದ್ ಸಾಬ್ ತಂದೆ ಮಲಂಗ್ ಸಾಬ್, ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾದ ಮೈನುದ್ದೀನ್ ತಂದೆ ಅಮೀರ್ ಸಾಬ್, ಉಪ ಪ್ರಧಾನ ಕಾರ್ಯದರ್ಶಿಗಳಾದ ಮುಕ್ತುಮ್ ಸಾಬ್ ತಂದೆ ರಶೀದ್ ಮಿಯಾ, ತಾಲೂಕಾ ಖಜಾಂಚಿಗಳಾದ ಮೊಹಮ್ಮದ್ ಸಾಬ್ ತಂದೆ ರುಕುಂ ಸಾಬ್ ಹಾಗೂ ಇತರರು ಉಪಸ್ಥಿತರಿದ್ದರು. ಮಂಡಳಿನೂ ಮಾಡಲಿಲ್ಲ, ಅನುದಾನನೂ ಕೊಡಲಿಲ್ಲ ಸರ್. ಅದಕ್ಕೆ ಹೋದ ಸಲ ಬಿಜೆಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ನಿಗಮ ಮಂಡಳಿ 13 ಸಮುದಾಯದವರಿಗೆ ತೆಗೆದುಕೊಂಡು ಒಂದು ನಿಗಮ ಮಂಡಳಿ ಮಾಡಿದ್ದಾರೆ ಸರ್.
ಆಮ್ಯಾಗೆ ಅವರ ಸರ್ಕಾರ ಪತನವಾಯಿತು. ಆಮ್ಯಾಗೆ ಈಗ ನಮ್ಮ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಮುಖ್ಯಮಂತ್ರಿಗಳವರಿಗೆ ನಾವು ಮನವಿ ಮಾಡ್ತಾನೆ ಬರ್ತಾ ಇದ್ದೀವಿ, ಅನುದಾನ ಬಿಡುಗಡೆ ಮಾಡಿರಿ ಹಾಗೂ ನಮ್ಮ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿರಿ. ಯಾಕಂದರೆ 13 ಸಮುದಾಯದವರಿಗೆ ತೆಗೆದುಕೊಂಡು ನಿಗಮ ಮಾಡಿದ್ದಾರೆ ಸರ್. ಅದಕ್ಕೆ ನಾವೇ ಹೆಚ್ಚಿಗೆ ಹೋರಾಟ ಮಾಡ್ತಾ ಇದ್ದೇವೆ. ಬೇರೆ ಸಮುದಾಯದವ್ರನ್ನು ಬಂದರೆ ಎಲ್ಲರೂ ಕೂಡಿ ನಾವು ಹೋರಾಟ ಮಾಡಿದ್ರೆ ಒಂದು ಭಾಳ ಒಳ್ಳೆಯ ಮೆಸೇಜ್ ಹೋಗ್ತದೆ ರೀ ಸರ್ ಸರ್ಕಾರಕ್ಕೆ. ಆದರೆ ಹೆಚ್ಚಿಗೆ ನಾವೇ ಬಹಳ ಪ್ರಯತ್ನ ಮಾಡಿ ಧರಣಿ ಮಾಡ್ತಾ ಇದ್ದೀವಿ, ಮತ್ತು ಸರ್ಕಾರಕ್ಕೆ ಮನವಿ ಪತ್ರನೂ ಕೊಡ್ತಾ ಇದ್ದೀವಿ, ಉಪಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ ಸರ್. ಎಲ್ಲ ಮಂತ್ರಿಗಳು ಗುಲ್ಬರ್ಗಾದಾಗ ಯಾರು ಬರ್ತಾರೋ ಅವರಿಗೆಲ್ಲ ಮನವಿ ಪತ್ರ ಕೊಡ್ತಾನೆ ಬಂದಿದ್ದೀವಿ. ಆದರೆ ನಮಗೆ ಈಗ ಸದ್ಯ ಈಗ ತಮ್ಮ ಘನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದೇನೆಂದರೆ ನಮ್ಮ ನಿಗಮಕ್ಕೆ ಒಂದು 500 ಕೋಟಿ ಅನುದಾನ ಕೊಡಬೇಕು. ಯಾಕಂದರೆ 13 ಸಮುದಾಯಗಳಿವೆ ಸರ್. ಅದು ಅವರೆಲ್ಲರಿಗೆ ಬರುವ ಹಾಗೆ ಒಂದು 500 ಕೋಟಿ ಅನುದಾನ ಕೊಟ್ಟರೆ ನಮ್ಮ ಸಮುದಾಯ ಸ್ವಲ್ಪ ಬೆಳೀತಾ ಇದೆ ಸರ್. ಆರ್ಥಿಕವಾಗಿಯೂ ಭಾಳ ಹಿಂದುಳಿದಿದೆ. ಅದಕ್ಕೆ ನಾವು ಇವತ್ತು ಎಲ್ಲರೂ ನಾವು ಕೂಡಿ ಎಲ್ಲ ತಾಲೂಕುಗಳಿಗೂ ಭೇಟಿ ಮಾಡ್ತಾ ಇದ್ದೀವಿ. ಇದೇ ಜನವರಿಯಲ್ಲಿ ಆಳಂದ ತಾಲೂಕಿಗೆ ಹೋಗಿ ನಾವು ಎಲ್ಲ ಪದಾಧಿಕಾರಿಗಳನ್ನು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.